ಮಾನ್ಯ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಒಂದು ಪತ್ರ ಬರೆದಿದ್ದಾರೆ. ರಾಷ್ಟ್ರ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ನನಗೆ ಹೋಗ್ಲಿಕ್ಕಾಗಲ್ಲ, ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕಾಗಲ್ಲ ಅಂತ ಒಬ್ಬ ಸಚಿವ ಪತ್ರ ಕೊಟ್ಟರೆ ಅವ್ರು ಹೇಳ್ಕೊಂಡಿದ್ದಾರೆ. ಅವ್ರಿಗೆ ಅನಾರೋಗ್ಯ ಇದೆ, ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಹೋಗಕ್ಕಾಗೋದಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಅದಕ್ಕೆ ಮುಖ್ಯಮಂತ್ರಿಗಳು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಮಾಡ್ತೀವಿ. ಅವರ ಪತ್ರದಲ್ಲಿ ಆರೋಗ್ಯ ಸಮಸ್ಯೆ ಇದೆ ಅಂತ ಒಂದು ಅವ್ರು ಹೇಳಿರೋದು ಸಮಯದ ಅಭಾವ ಇಲ್ಲ, ಗನಂದಾರಿ ಕೆಲಸ ಇದೆ ಅಂತ ಹೇಳಿರೋದವರು. ಮಾನ್ಯ ವಸತಿ ಸಚಿವರಾದಂತ ಜಮೀರ್ ಅಹಮದ್ ಅವರು ಒಂದು ಪತ್ರ ಬರೆದಿದ್ದಾರೆ. ರಾಷ್ಟ್ರ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ನನಗೆ ಹೋಗ್ಲಿಕ್ಕಾಗಲ್ಲ, ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕಾಗಲ್ಲ ಅಂತ ಒಬ್ಬ ಸಚಿವ ಪತ್ರ ಕೊಟ್ರೆ ರಾಷ್ಟ್ರೀಯ ದಿನಾಚರಣೆಗೆ ಎಷ್ಟು ದೊಡ್ಡ ಪ್ರಮಾಣದ ಮಹತ್ವ ಕೊಟ್ಟಿದೆ ಅಂತ ಗೊತ್ತಿದೆ. ನನಗೆ ಸಮಯದ ಅವಕಾಶ ಇಲ್ಲ, ರಾಷ್ಟ್ರೀಯ ದಿನಕ್ಕೆ ನಾನು ಬರ್ಲಿಕ್ಕೆ ಆಗಲ್ಲ ಅಂತ ಒಬ್ಬ ಸಚಿವ ಹೇಳಿದ್ರೆ ಅಂತ ಸಚಿವನ ಯಾಕೆ ಇಟ್ಕೋತೀರಿ? ಮತ್ತೆ ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೆ ಆಗದಷ್ಟು ದೊಡ್ಡ ವ್ಯಕ್ತಿತ್ವ ಯಾರ್ದಾಗಾರೆ? ಒಬ್ಬ ಸಚಿವ ಈ ರೀತಿ ಪತ್ರವನ್ನ ಕೊಟ್ಟಿದ್ದನ್ನ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ನಾಳೆ ರಾಷ್ಟ್ರಧ್ವಜ ಸ್ವಾತಂತ್ರ್ಯೋತ್ಸವ ಆಚರಣೆ ಯಾರಿಗೋಸ್ಕರ? ಬಹಳ ದೊಡ್ಡ ದೊಡ್ಡ ಸ್ವಾತಂತ್ರ್ಯ ಆಚರಣೆಯನ್ನು ಮಾಡ್ತಾ ಒಬ್ಬ ಸಚಿವ ಪತ್ರವನ್ನು ಅಧಿಕೃತವಾಗಿ ಕೊಟ್ಟಿದ್ದಾರೆ, ನಾನು ಹೋಗಲ್ಲ, ನನಗೆ ಸಮಯದ ಅವಕಾಶ ಇಲ್ಲ ಅಂತ. ಅದನ್ನು ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ, ಬದಲಾಯಿಸ್ತಾರೆ ಅಂತಂದ್ರೆ ಏನ್ ರಾಷ್ಟ್ರೀಯ ಧ್ವಜಕ್ಕೆ ರಾಷ್ಟ್ರೀಯ ಆಚರಣೆ ಗೌರವ ಇಲ್ಲೇನೋ? ಸಮಯದ ರಾಷ್ಟ್ರದ ಸ್ವಾತಂತ್ರ್ಯ ದಿನಾಚರಣೆಗೆ ಹೋಗ್ಲಿಕ್ಕೆ ಆಗದಲ್ಲೇ ಇರುವಂತ ಸಚಿವ ಯಾಕಿರ್ಬೇಕಾದ್ರೆ ಸದನದಲ್ಲಿ? ಅಧ್ಯಕ್ಷರೇ, ಅವರು ಜಿಲ್ಲೆ ಇಲ್ಲ ಮಾನ್ಯ ಅಲೋಕೇಶನ್ ಏನ್ ಬರ್ದಿದ್ದಾರೆ ಅಂತ ಓದ್ಲಾ? ನಾನು ಏನ್ ಬರ್ದಿದ್ದಾರೆ ಅಂತ ಓದ್ಲಾ? ಏನ್ ಬರ್ದಿದ್ದಾರೆ ಮಾಡುವಾಗ ಅಲ್ಲ ಮಾನ್ಯ ಅಧ್ಯಕ್ಷ ಏನ್ ಬರ್ದಿದ್ದಾರೆ ಅಂತಂದ್ರೆ ಆಯ್ತು, ಜಿಲ್ಲಾ ಅಲೋಕೇಶನ್ಸ್ ಮಾಡುವಾಗ ಅವ್ರಿಗೆ ಆ ಜಿಲ್ಲೆ ಹಿಂದೆ ಇದ್ರು, ಅದು ಬೇಡ, ಬೇರೆ ಜಿಲ್ಲೆ ಕೊಡಿ ಅನ್ನೋ ಇದನ್ನ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಮಾನ್ಯ ಅಧ್ಯಕ್ಷೆ, ಆರೋಗ್ಯ ಸರಿ ಇಲ್ಲ ಹೋಗೋದಕ್ಕೆ ಒಬ್ಬ ಸಚಿವರಿಗೆ ಆದ್ಯತೆ ಯಾವುದು ಅಂತ ಅವರೇ ಬರೆದಿರೋ ಪತ್ರದಲ್ಲಿ ಆದ್ಯತೆ ಯಾವುದು ಅಂತ ಹೇಳ್ತಾರೆ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಸೇರಿದಂತೆ ಮನವಿ ಮಾಡ್ಕೊಂಡಿದ್ದಾರೆ, ಬೇರೆ ಜಿಲ್ಲೆ ಕೊಡ್ಲಿ ಅಂತ. ಮಾನ್ಯ ಕಂದಾಯ ಸಚಿವರೇ, ಒಬ್ಬ ಸಚಿವನಿಗೆ ಪ್ರೌಡ್, ನಾನು ಜಿಲ್ಲಾ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸ್ತೀನಿ ಅನ್ನುವಂಥದ್ದು ಒಂದು ಗೌರವದ ಸಂಕೇತ. ನನಗೆ ಸಮಯದ ಅವಕಾಶ ಇಲ್ಲ, ನಂಗೆ ಕೊಡಿ, ಚೇಂಜ್ ಮಾಡಿ ಅಂತ ಹೇಳ್ತೀರಿ ಅಂತಂದ್ರೆ ಅಂತ ಸಮಯನೇ ಇಲ್ಲ ಅಂದ್ಮೇಲೆ ಆ ಸಚಿವನ ಯಾಕೆ ಇಟ್ಕೊಳ್ತೀರಿ ನೀವು? ರಾಷ್ಟ್ರಧ್ವಜ ಹೊರಿಸಲಿಕ್ಕೆ ಸಮಯ ಇಲ್ಲ. ಅವ್ರು ಹೇಳಿದಾರೆ ಇಲ್ಲಿ 15/8/2026 ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ಹೊಣೆಯಾರಣಕ್ಕೆ ನೀಡಿದ್ದು ನಾನು ಹಾಜರಾಗಲು ಸಾಧ್ಯವಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಏನ್ ಹಂಗಾರ ಅರ್ಥ? ಏನ್ ಆರೋಗ್ಯ? ಯಾರ ಆರೋಗ್ಯ? ಸುಮ್ಮನೆ ನೋಡಿ, ಇದು ಈ ತರದನ್ನೆಲ್ಲ ರಾಜ್ಯದ ಜನ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ನೀವು ಇಲ್ಲಿ ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದಾಗ್ಲೂ ಮೌನವಾಗಿರ್ತೀರಿ. ಒಬ್ಬ ಸಚಿವ ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೆ ನಾನು ಹೋಗಲ್ಲ ಅಂತಂದಾಗ್ಲೂ ಕೂಡ ಮಾತಾಡ್ತೀರಿ ಅಂತಂದ್ರೆ ಪರಮೇಶ್ವರ್ ಅವರೇ, ಇದನ್ನ ಸಮರ್ಥನೆ ಮಾಡ್ಕೋಬೇಡಿ ನೀವು. ಇಂಥ ಸಚಿವ ವಜಾ ಮಾಡಿಯಲ್ಲ, ಯಾರು ಬೇಡ ಈಗ ಆ ಸಚಿವನ ಇಟ್ಕೊಳ್ಳಿ ಯಾರು ಹೇಳಿದ್ದಾರೆ? ಆ ಜಿಲ್ಲೆಗೆ ಬೇರೆಯವ್ರನ್ನ ಕಳಿಸ್ತೀವಿ. ಜಿಲ್ಲೆ ಬೇರೆ ಸರ್, ನೀವು ಉಸ್ತುವಾರಿ ಸಚಿವರನ್ನ ಚೇಂಜ್ ಮಾಡ್ಲಿಕ್ಕೆ ಒಂದು ವಾದ ಇಲ್ಲ. ಸ್ವಾತಂತ್ರ್ಯೋತ್ಸವಕ್ಕೆ ನಾನು ಹೋಗಲ್ಲ ಅಂತಂದ್ರೆ ಏನರ್ಥ ಇದೆ? ನಾಟ್ ಇನ್ ಪ್ರೊಟೆಸ್ಟ್ ಅವರು ಕೇಳಿರೋದು, ಅವ್ರು ಬೇರೆ ಆಲ್ಟರ್ನೇಟಿವ್ ಜಿಲ್ಲೆಗೆ ಹೋಗೋದಕ್ಕೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ಸಭಾಧ್ಯಕ್ಷರೇ, ಒಬ್ಬ ಸಚಿವರಾಗಿರೋರು, ಸಚಿವ ಸ್ಥಾನ ತಗೊಂಡಿರುವಂತವ್ರು ಒಂದು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಅವ್ರು ಮಾಡಿದಾಗ ಸ್ವಾತಂತ್ರ್ಯ ದಿನದ ಅಂಗವಾಗಿ ಧ್ವಜಾರೋಹಣ ಮಾಡ್ಲಿಕ್ಕೆ ಅವ್ರಿಗೆ ಸಮಯ ಇಲ್ಲ ಅಂತಂದ್ರೆ ಇದು ಯಾವ ರೀತಿ ನಡವಳಿಕೆ? ನೀವೇ ಸಮರ್ಥಿಸ್ಕೊಳಕ್ಕಾಗತ್ತಾ? ನೀವೇನಾದ್ರು ಸಮರ್ಥಿಸ್ಕೊಳಕ್ಕಾಗತ್ತಾ? ಅಥವಾ ಅವ್ರ ರಕ್ಷಣೆಗೆ ನೀವು ಬರ್ಲಿಕ್ಕಾಗತ್ತಾ? ಇಂಥ ವ್ಯಕ್ತಿ ಒಬ್ಬ ಚುನಾಯಿತ ಪ್ರತಿನಿಧಿ ಆಗಿರೋನು, ಒಬ್ಬ ಭಾರತೀಯನಾಗಿರೋನು ಯಾರು ಈ ರೀತಿ ನಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಂತ ವ್ಯಕ್ತಿ ನಮ್ಮ ಕರ್ನಾಟಕ ರಾಜ್ಯದ ಘನವೆತ್ತ ಸರ್ಕಾರದ ಒಬ್ಬ ಸಚಿವರಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಹೇಗ್ ನೀವು ಸಮರ್ಥಿಸ್ಕೊತೀರಾ? ನೀವು ಉಸ್ತುವಾರಿ ಈ ವ್ಯಕ್ತಿ, ಈ ನಡವಳಿಕೆ
ನಿಜಕ್ಕೂ ರಾಜ್ಯಕ್ಕೆ ದೇಶಕ್ಕೆ ಮಾನ್ಯ ಅವಮಾನ ಆಗಿದೆ. ಸಭಾಧ್ಯಕ್ಷರೇ, ರಾಷ್ಟ್ರ ಧ್ವಜಕ್ಕೆ ವಿರೋಧ ಪಕ್ಷದವರು- ಅವಮಾನ ಮಾಡಿದ್ದಾರೆ. ವಿರೋಧ ಪಕ್ಷದ ಕೆಲಸ ಮಾಡಿರುವಂತವರು ಈ ಸಚಿವರು ಅಲ್ಲ, ನಮ್ಮ ದೇಶ ಅಲ್ಲಪ್ಪ, ದೇಶ ವಿರೋಧಿ ಕೆಲಸ ಮಾಡ್ಬಿಟ್ರ ಅವ್ರಿಗೆ ಮಾನ್ಯ ಸಭಾಧ್ಯಕ್ಷರೇ, ಏನೇ ಕೋಪ ಯಾವ ಇರ್ಲಿ. ಕಾರಣಕ್ಕೋಸ್ಕರ ಸರ್, ಏನೇ ಕೋಪ ಇರ್ಲಿ ಅದು. ಸಚಿವರು ಏನೇ ಕೋಪ ಇರ್ಲಿ, ಏನೇ ವ್ಯತ್ಯಾಸಗಳಿರ್ಲಿ. ರಾಷ್ಟ್ರ ಧ್ವಜದ ಮೇಲೆ ಮಾನ್ಯ ಸಭಾಧ್ಯಕ್ಷರೇ, ಸಾರಿ ಯಾವ ದೇಶ ವಿರೋಧಿ ಅಲ್ಲ ಮಾನ್ಯ ಅಧ್ಯಕ್ಷೆ ಸುನಿಲಣ್ಣ ಸರ್, ಮಾನ್ಯ ಈಗ ಅಧ್ಯಕ್ಷೆ, ಸುನಿಲಣ್ಣ, ನಾನು ನಿಮ್ಮ ಹೇಳ್ತಾ ಇರೋದು ಕೇಳ್ತಾಯ್ತು. ನೀವು ಸುನಿಲಣ್ಣ, ಉಸ್ತುವಾರಿ ಸಚಿವರನ್ನ ಬದಲು ಮಾನ್ಯ ಮಾಡಿದ್ದಕ್ಕೆ ನಮ್ಗೆ ಸಭಾಧ್ಯಕ್ಷರೇ, ವಿರೋಧ ಇಲ್ಲ. ಯಾವ ನಿಮ್ಮ ಆಂತರಿಕ ಕಾರಣಕ್ಕೋಸ್ಕರ ವ್ಯವಸ್ಥೆ ಏನಾರು ಕೊಟ್ಟಿದ್ದೀರಿ ಮಾಡ್ಕೊಳ್ಳಿ. ಅಂತ ಒಬ್ಬ ನೀವು ಸಚಿವ ಜಮೀರ್ ಅವ್ರ ಸ್ವಾತಂತ್ರ್ಯೋತ್ಸವಕ್ಕೆ ಬಂದಾಗ ಹೋಗಲ್ಲ ಕೇಳ್ಬೇಕಿದ್ದೀನ. ಅಂತ ಹೇಳ್ತಾನೆ ಅಂತಂದ್ರೆ ಅಂತ ಸಚಿವ ಏನಕ್ಕೆ ಬೇಕು ಕರ್ನಾಟಕದಲ್ಲಿ? ನಮಗೆ ರಾಜಕೀಯ ಉದ್ದೇಶದಲ್ಲಿ ನೀವು ಎಲ್ಲೆಲ್ಲೋ ಸಮಯನೇ ಇಲ್ಲ ಅಂದ್ರೆ ಏನ್ ಇಲ್ಲ. ಬೇಕು? ರಾಷ್ಟ್ರಧ್ವಜವನ್ನು ಹಾರಿಸಲಿಕ್ಕೆ ಸಮಯ ಇಲ್ಲ ಅನ್ನುವಂತ ಸಚಿವರು ಜಮೀರ್ ಅಹಮದ್ ಅವರು ಬಂದ ನಂತರ ದೇಶಕ್ಕೂ ಬೇಕು. ಅದನ್ನ ನೀವು ಇನ್ನೇನು ಮಾಡಕ್ ಹೊರಟಿದ್ದೀರಿ? ಅವರ ಎಕ್ಸ್ಪ್ಲೇಷನ್ ದಯಮಾಡಿ ಮಾನ್ಯ ಅಧ್ಯಕ್ಷ, ಇಂಥದನ್ನ ಕರ್ನಾಟಕದಲ್ಲಿ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಈ ಪತ್ರನ ಸಮರ್ಥನೆ ಮಾಡ್ಕೊಳ್ತೀರಿ ಮುಖ್ಯಮಂತ್ರಿ. ನಾವು ಸಮರ್ಥನೆ ಮಾಡ್ಲಿಕ್ಕೆ ಬೇರೆ ರಾಜ್ಯಕ್ಕೆ ಕಳಿಸ್ತೀರಿ ಆದರೆ ಅಂತಂದ್ರೆ ಕಾರಣಕ್ಕೆ ಏನ್ ಅರ್ಥ ಇದೆ ಸರ್? ಏನ್ ಅರ್ಥ ಇದೆ? ಸಚಿವರು ಇರ್ಬೇಕು. ಗೌರವದಿಂದ ಭಾಗವಹಿಸಬೇಕು. ಒಂದು ನಿಮಿಷ. ಮಾನ್ಯ ಸಭಾಧ್ಯಕ್ಷ, ಇವತ್ತು ರಾಷ್ಟ್ರಧ್ವಜ ಅಂತ ಹೇಳ್ತಾರೆ, ನಾಳೆ ಸಂವಿಧಾನಕ್ಕೆ ಕಿಮ್ಮತ್ತಿಲ್ಲ, ಇಲ್ಲಿ ಕುರಾನ್ ಈಗ ತೊಂಬರ್ರಿ ಅಂತ ಹೇಳ್ತಾರೆ. ನೀವು ಕೇಳ್ತೀರಿ? ನೀವು ನಿಮ್ಮ ಆಕ್ಷೇಪಣೆಗಳನ್ನ ನೀವೇನ್ ಕೇಳಿದ್ ತಪ್ಪನ್ನಂಗಿಲ್ಲ ನಾನು. ಆದ್ರೆ ಪ್ರಾರಂಭದಲ್ಲಿ ಒಂದು ನೋಟಿಸ್ ಆದ್ರೂ ಕೊಡ್ಬೇಕಾಗಿತ್ತು. ಅಲ್ಲ ಸರ್, ಇದು ಇವತ್ತು ಬಂದಿರೋ ಈಗ ಸಿಕ್ಕಿದ ಪತ್ರ. ಮಾನ್ಯ ಸಭಾಧ್ಯಕ್ಷರೇ, ನೋಟಿಸ್ ಅಲ್ಲ, ಈಗ ಸಿಕ್ಕಿರೋದು ರಾಷ್ಟ್ರಧ್ವಜದ ಗೌರವ ಎತ್ತಿಡ್ಲಿಕ್ಕೆ ಯಾವ ನೋಟಿಸ್ ಸರ್? ವಿರೋಧ ಪಕ್ಷದವರು ರಾಷ್ಟ್ರಧ್ವಜದ ಗೌರವ ಎತ್ತಿಡ್ಲಿಕ್ಕೆ ಯಾವ ನೋಟಿಸ್ ಕೊಡೋದು? ಅದಕ್ಕೆ ನೋಟಿಸ್ ಇಲ್ಲ. ರಾಷ್ಟ್ರಧ್ವಜಕ್ಕಿಂತ ಮೇಲೆ ನೋಟಿಸ್ ಇದೆಯಾ? ಅಲ್ಲಲ್ಲ, ಚರ್ಚೆ ಅಲ್ಲ ಸರ್, ಇಡೀ ರಾಷ್ಟ್ರ ಧ್ವಜಕ್ಕೆ ಅಥವಾ ದೇಶಕ್ಕೆ ಮಾಡ್ತಿರೋಂತ ಅವಮಾನ ಸರ್. ಹಿಂದೂ ಹಿಂದೂ ನಾವು ನೋಡಿ ಕೂತ್ಕೊಳ್ಬೇಕು. ಮುಖ್ಯಮಂತ್ರಿಗಳು ಕೊಡ್ಲಿಲ್ವಾ? ಅಥವಾ ಈ ಸದನ ಒಂದ್ ನಿಮಿಷ ಅವ್ರು ಕೇಳ್ರಿ. ಅವ್ರು ಹೇಳ್ಕೊಂಡಿದ್ದಾರೆ. ಅವ್ರಿಗೆ ಅನಾರೋಗ್ಯ ಇದೆ, ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಹೋಗಕ್ಕಾಗೋದಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಆ ರೀತಿ ಬರ್ದಿದೆ ಹೇಳಿ ಸರ್. ಆ ರೀತಿ ಬರ್ದಿದ್ರೆ ಈ ಮಾತು ಅವರು ಅದಕ್ಕೆ ಮುಖ್ಯಮಂತ್ರಿಗಳು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಮಾಡ್ತೀವಿ ಅಂತ ಅನಾರೋಗ್ಯರಾಗಿದ್ದಾರೆ. ದೇಶದ್ರೋಹ ಎಲ್ಲಾನು ಸೇರಿಸ್ಬಿಟ್ರೆ ಪರಮೇಶ್ವರ್ ಅವರೇ, ಅವರ ಪತ್ರದಲ್ಲಿ ಆರೋಗ್ಯದ ಸಮಸ್ಯೆ ಇದೆ ಅಂತ ಒಂದು ಶಬ್ದ ಹೇಳಿಲ್ಲ. ಅವ್ರು ಹೇಳಿರೋದ್ರಲ್ಲಿ ಸಮಯದ ಅಭಾವ ಇಲ್ಲ, ನಮಗೆ ಗನಂದಾರಿ ಕೆಲಸ ಇದೆ ಅಂತ ಹೇಳಿರೋದವರು. ಆರೋಗ್ಯ ಸಮಸ್ಯೆ ಇಲ್ಲ, ಆರೋಗ್ಯನೂ ಬಂದಿಲ್ಲ. ಹೇಳಿದಂತ ಕಾರಣಗಳು ಕೆಲವು ಇರುತ್ತೆ, ತಿಳ್ಕೊಳ್ಳೋಕೆ ಅವಕಾಶ ಮಾಡ್ಕೊಡ್ಬೇಕು ಇವರು. ಆಮೇಲೆ ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ಸಚಿವರು ಅವರ ಸಮಸ್ಯೆಗಳನ್ನ ಪತ್ರದ ಮೂಲಕ ಹೇಳಿದ ಕಾರಣಗಳು ಇರುತ್ತೆ. ನೀವು ಸುನಿಲಣ್ಣ ಆಲ್ಟರ್ನೇಟಿವ್ ರಾಜಕೀಯ ಪರಿಸ್ಥಿತಿ ಮಾತುಗಳನ್ನ ಹಿಂಪಡಿಬೇಕು. ಸರ್ ಆಗಿದ್ರೆ ಅವ್ರ ಕಷ್ಟ ಅವ್ರು ಹೇಳ್ಕೊಂಡಿದ್ದಾರೆ. ಬೇರೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಿರ್ಬೇಕಾದ್ರೆ ಅನಾರೋಗ್ಯರಾಗಿದ್ರೆ ಅವ್ರು ಪೂರ ಕೇಳ್ರಿ ಡಾಕ್ಟರ್. ಅನಾರೋಗ್ಯವಾಗಿದ್ರೆ ಓಕೆ ಸರ್. ಸರ್, ನನ್ನ ಪ್ರಶ್ನೆ ರಾಷ್ಟ್ರಧ್ವಜಕ್ಕೆ ಆಲ್ಟರ್ನೇಟ್ ಮಾಡಬೇಡಿ. ರಾಷ್ಟ್ರಧ್ವಜ ಹಾರಿಸಲಿಕ್ಕೆ ಅಂತ ಸಮಯದ ಅಭಾವ ಇದೆ ಅಂದ್ರೆ ಸಚಿವನ ತೆಗಿರಿ ಆಲ್ಟರ್ನೇಟಿವ್. ಅದು ಬಿಟ್ಟು ನೀವು ರಾಷ್ಟ್ರಧ್ವಜಕ್ಕೆ ನಾವು ಸ್ವಾತಂತ್ರ್ಯೋತ್ಸವಕ್ಕೆ ಆಲ್ಟರ್ನೇಟ್ ಜನ ಮಾಡೋದಲ್ಲ. ಅದು ಜನ ಅಲ್ಲ, ಅದು ಆಲ್ಟರ್ನೇಟ್ ಅಲ್ಲ. ನಾವು ಆಲ್ಟರ್ನೇಟ್ ನಿರೀಕ್ಷೆ ಬಿಡಿ ಅಪ್ಪ, ಅದನ್ನ ಅಲ್ಲ ನಮಗ್ ಬಿಡಿ, ಅದನ್ನ ನಿಮಗ್ ಬಿಡೋದಲ್ಲ. ರಾಷ್ಟ್ರಧ್ವಜದ ಅಗೌರವ ಕೊಡಬೇಡಿ. ನಿಮಗೆ ಇಡೀ ನಮ್ಮ ನಿಮ್ ಸರ್ಕಾರ ಯಾವುದೇ ಸಮಾಜಕ್ಕೆ ನಿಮ್ ಸರ್ಕಾರ ಯಾವುದೇ ಜವಾಬ್ದಾರಿ ಅಂತ ಹೇಳಿ ಯಾವುದೇ ಗೌರವ ಕೊಡುತ್ತೆ ಅಂತ ಹೇಳಿ. ಈ ರೀತಿ ಸಭಾಧ್ಯಕ್ಷರೇ, ಸ್ವಾತಂತ್ರ್ಯ ದಿನಾಚರಣೆಯನ್ನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೇ ರೀತಿ ಆಚರಣೆ ಮಾಡೋದು, ರಾಷ್ಟ್ರಕ್ಕೆ ಗೌರವ ಈ ರೀತಿ ಈ ಕಾಂಗ್ರೆಸ್ ಸರ್ಕಾರ ಆಚರಣೆ ಮಾಡುವಂತದ್ದು, ನಡೆಸಿಕೊಳ್ಳುವಂಥದ್ದು. ನಿಮ್ ಪಾರ್ಟಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜ ಹಾರಿಸ್ಲಿಕ್ಕೆ ಬಿಡ್ಲಿಲ್ಲ. ನಿಮ್ ಪಾರ್ಟಿ ಗೌರವ ನಿಮ್ಮಿಂದ ಕಲಿಬೇಕಾ? ನಮ್ಮಿಂದ ಏನ್ ಕಲಿಬೇಡಿ. ನಿಮ್ಮಿಂದ ಏನು ಕಲಿಬೇಕಾಗಿಲ್ಲ. ನಾವು ನಿಮ್ಮ ಜವಾಬ್ದಾರಿ ಹೇಳಿ. ಈಗ ನಿಮ್ಮ ಜವಾಬ್ದಾರಿ ಹೇಳಿ ಸರ್. ನಿಮಗೆ ನೀವು ಕಳಿಸೋದಕ್ಕೆ ಎಲ್ಲ ಇಷ್ಟು ಮಾಡಿದ್ದಾರೆ ಸರ್. ಇಷ್ಟು ಅಸಹಾಯಕರಾಗಿ ಇಷ್ಟು ಅಸಹಾಯಕವಾಗಿರೋ ಸರ್ಕಾರ ಇದು.
ಈ ರೀತಿ ಸಮರ್ಥಿಸಿಕೊಳ್ಳುವಂತದ್ದು ಪರಮೇಶ್ವರ್ ಅವರೇ, ನಿಮ್ಮ ಈ ಪರಿಸ್ಥಿತಿ ಬರಬಾರದು ಇತ್ತು. ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ, ಈ ರೀತಿ ಎಲ್ಲ ನಿಮಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ. ಇದು ಬಡತನ ಇದು ಅಷ್ಟೇ. ಇದು ಈ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ. ಏನ್ ಉತ್ತರ ಕೊಡೋದ್ರಿ? ಅಸಹಾಯಕವಾಗಿರೋ ಈ ಸರ್ಕಾರ ಇದು ಏನ್ ಉತ್ತರ ಕೊಡ್ಬೇಕು ನಿಮ್ಗೆ? ಉತ್ತರ ಏನು? ಒಬ್ಬ ಮಂತ್ರಿ ಏನು ದೇಶ ಧ್ವಜಾರೋಹಣ ಮಾಡ್ಲಿಕ್ಕೆ ಹೋಗಲ್ಲ ಅಂತ ನಿಮ್ಗೆ ಕೇಕ್ ಹೋಗಲ್ಲ. ಅವ್ರಿಗೇನು ಆರೋಗ್ಯದ ದೃಷ್ಟಿಯಿಂದ ಆಲ್ಟರ್ನೇಟಿವ್ ಮಾಡಿದೀವಿ ನಾವು. ಸರ್ ಪರಮೇಶ್ವರ್ ಅವರೇ, ಈ ಪತ್ರದಲ್ಲಿ ನೀವೇ ಒಂದು ಬರ್ಬಿಡಿ ಆರೋಗ್ಯ ಸಮಸ್ಯೆ ಇದೆ ಅಂತ. ನೀವೊಂಚೂರು ತಿದ್ದುಪಡಿ ಮಾಡ್ಕೊಡಿ ಸರ್. ಆರೋಗ್ಯ ಅಂತ ತಿದ್ದುಪಡಿ ಮಾಡ್ಕೊಡಿ. ಏನ್ ಸರ್ ನೀವು ಆರೋಗ್ಯ ಯಾವ ಮಾಡೋಣ? ನಿಮ್ ಮಾನಸಿಕತೆಗೆ ಆರೋಗ್ಯ ಬಂದಿದೆ, ವ್ಯತ್ಯಾಸ ಆಗಿದೆ. ಈಗ ಸಭಾಧ್ಯಕ್ಷರು ಇವತ್ತು ಬಂದು ಹೋಗಿದ್ದಾರೆ ಅಲ್ಲ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.